ಹಾಯ್ ಹೇಳ್ಬಿಡ್ರಿ ಎಲ್ಲರೂ ನೋಡ್ರಿ. ಏನ್ ಮಾಡ್ಯಾರ್ರಿ? ವಾ ಈ ತರ ನೋಡ್ರಿ. ಇಲ್ಲೊಂದು ಹಳೆ ಬೈಕ್ ಐತಲ್ಲ, ಈ ಬೈಕ್ ಹಿಂಗಿಟ್ಟು ಹಿಂಗೆಲ್ಲ ಮಾಡಿ ಇದು ಬಾಗ್ಲಂತ ನೋಡ್ರಿ ಮನಿದು. ಅಲ್ಲಿ 2 ಒಲಿ ಮಾಡ್ಯಾರ, ರೊಟ್ಟಿ ಪಲ್ಯ ಮಾಡ್ಯಾರ. ಅಬ್ಬಬ್ಬಬ್ಬಬ್ಬಬ್ಬಾ ಓಮಾ ಓಂಕಾರ್ ಕಾರ್ ಹತ್ತೈತೇನು? ಭೂ ಭೂ ಮೊದಲು ಭೂ ಬೇಕು ಅವನಿಗೆ. ಈಗ ಈ ಥರ ಶೆಡ್ ಹೊಡೆದಾರಿ, ಇಲ್ಲಿ ಮನಿ ಮಾಡ್ಯಾರ, ಹಾಳಿ ಹಾಕ್ಯಾರ. ನೋಡಿದ್ರಲ್ಲ ಬರ್ರಿ. ಚಿಟ್ಟು 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 ಈತ ಪತಲಕಾಯಿ. ಸಣ್ಣ ಸಣ್ಣ ನೋಡ್ರಿ ಸೀತಾಪತಲ ಕಾಯಿ. ಇಡೀ ಫ್ಯಾಮ್ಲಿನ ಊಟ ಮಾಡಾಕತ್ತೈತಿ ನೋಡ್ರಿ. ಇಲ್ಲಿ ಸಜ್ಜಿ ರೊಟ್ಟಿ, ಮೊಸರು ಎಲ್ಲ ಕೂಡಿ ಊಟ ಮಾಡತ್ತಾರ ನೋಡ್ರಿ ಇವರು. ಹಾಯ್ ಬಚ್ಚು. ಬರ್ರಿ. ಮುಂಜಾನೆ ರೂಟಿಂಗು ಏನು ನಡೆದೈತಿ ಏನಂದ್ರ, ಬಿಸಿಲು ನೋಡ್ರಿ, ಬೆಳತನ ಮಳೆ ಆಗೈತಿ, ಮತ್ತು ಬಿಸಿಲು ಬೀಳಕತ್ತೈತಿ. ನಮ್ಮದು ಈ ತೀಪ್ರಿಕಾಯಿ ಜಗ್ಬೇಕಂತೆ ಭಾಳ ಎಕ್ಕರ್ಲಾಡಿ ಜಗ್ಗಿಲಿ ಇಳೆ ಬಿಟ್ಟಿನ್ರಿ. ಈ ತೀಪ್ರಿಕಾಯಿನ ಬೀಜ ತಕ್ಕೊಂಡು ಎಲ್ಲಾರ ಊರ್ತೀನಿ, ಆಮೇಲೆ ಅದು ಸಸಿಯಾಗಿಂದ ನಿಮಗೆ ನಾನು ತೋರಿಸ್ತೀನಿ. ನಮ್ಮ ಮನೆ ಮುಂದಿನ ಬಳಗ ಅಂದರೆ ಇದೇ ನೋಡ್ರಿ. ಹಿರಿಯರು ಹೇಳ್ತಾರೆ, ಸಾಣದ ಮರಿಯರಾಗಲಿ ಏನಾಗಲಿ ಒಟ್ಟ ಹಂದಿ ಮನ್ಯಾಕೆ ಬಂತು ಅಂದ್ರೆ ಹಿಂದಕಿನ ಮಂದಿ ಈಗ ಏನು ಮಾಡ್ಯಾರ ನಮಗೂ ಗೊತ್ತಿಲ್ಲ ರೀ. ಹಿಂದಕಿನ ಮಂದಿ ಹಂದಿ ಮನ್ಯಾಕೆ ಬಂದ್ರೆ ಹೊರ್ಯಾಕೆ ಬಿಡ್ತಿದ್ದಿಲ್ಲ ಅಂತ್ರಿ, ಲಕ್ಷ್ಮಿ ಅಂತ್ರಿ. ಅದು ಹೊಡೆದು ತಲವಾಗ್ಲಿ ಮುಂದೆ ಮುಸ್ತಿದ್ರಂತ. ಈಗ ಯಾರು ಮಾಡ್ತಾರೆ, ಅಯ್ಯಯ್ಯೋ ಮುಟ್ಟಿತು ಅಂತೀವ್ರಿ. ಹಿಂಗೈತೆ ನೋಡ್ರಿ. ಅಲ್ಲಿ ನಮ್ಮ ಸರಂದು ರೂಟಿಂಗ್ ನಡೆದೈತ್ರಿ. ಇದು ನಮ್ಮ ಓಣಿ ಸ್ಟೇಟ್. ಮುಂದಲ್ಲಿ ಟ್ಯಾಕ್ಟ್ರಿ ಕಾಣಿಸುತ್ತೆ ನೋಡ್ರಿ, ಅದು ಮುದ್ದೇಬೇಳ. ನಮ್ಮ ಗುಂಡೆ ಜಳಕ ಮಾಡಾರ್ತಾನ, ಹಾಯ್ ಮಾಡ್ತಾನೆ ನೋಡ್ರಿ ಗುಂಡೆ. ಇದು ಸೀದಾ ಮುದ್ದೇಬೇಳ ರಸ್ತೆ ಹೋತ್ ನೋಡ್ರಿ ಬಸ್, ತಾಳಿಕೊಟ್ಟಿ ಬಸ್. ನೋಡಿದ್ರಿ ಎಲ್ಲ ಫಸ್ಟ್ ತಾಳಿಕೊಟ್ಟಿ ಬಸ್ ರೀ. ಅದು 4 ತೋಟದಲ್ಲಿಂದ ತಾಳಿಕೊಟ್ಟಿಗೆ ಹೋಗುತ್ತಾ. ಹಿಂಗೆ ಒಳ್ಳಿದ್ರು ನೋಡ್ರಿ. ಇದು ನಮ್ಮ ಮನೆಯಿಂದ ಇದು ಅಂಕರ್ ಗುಮ್ಮಿರೆ. ಇದು ಸೀದಾ ಮುದ್ದೇಬೇಳ ರಸ್ತೆ ರೀ. ಇದು ಸೀದಾ ಅಲ್ಲೊಂದು ಹಳದಿ ಮನೆ ಕಾಣತ್ತಲ್ರಿ, ಅದು ರೋಡ್ ಹಚ್ಚಕೈತ್ರಿ. ಇದು ಮುದ್ದೇಬೇಳ ರಸ್ತೆ. ಅಲ್ಲಿಂದ ಸ್ಟೇಟ್ ಇದೊಂದು ರೋಡ್ ಆಗೈತೆ ನೋಡ್ರಿ. ಇಲ್ಲಿ ಕಾಣೋ ದೊಡ್ಡ ಬೆಳ್ಳೊಳ್ಳೆರದು ಎತ್ರಿ. ಹೆಂಗೈತೆ ನೋಡ್ರಿ ವಾತಾವರಣ ಹಳ್ಳಿದು. ಇಂಥ ಗಾಳಿ ಮಳೆ ಪ್ಯಾಟ್ಯಾಗ್ರಿ ಬಾಗ್ಲ ಮುಚ್ಕೊಂಡು ಕುಂದ್ರುದು. ಈಗ ಗೋವಾಕ್ಕೆ ಹೋಗ್ಬೇಕು 2 ದಿನದಾಗ ಒಲ್ಲೆ ಅನ್ಸೈತೆ ನೋಡ್ರಿ. ಮನೆ ಮುಂದೆ ಒಂದೊಂದು ಬೈಕು, ಸೈಕಲ್ಲು, ನೀರಿನ ಗಾಡಿ, ಒಂದೊಂದು ನಾಡು, ರೋಡಿಗೆ ಟ್ಯಾಕ್ಟ್ರಿ, ಇಷ್ಟು ಚಂದ. ಹಾಯ್ ಮಾಡಿದೆ ಅಲ್ಲ, ಮಾಡು ಮತ್ತ ಹಾಯ್. ನೋಡ್ರಿ ನಮ್ಮ ಗುಂಡೆ ಜಳಕ ಮಾಡತ್ತಾನ. ಹಾಯ್. ಮನೆ ಮಗನ್ಕಿನ ಹೆಚ್ಚು ನೋಡ್ರಿ. ಏನಾರ ಹೇಳಿದ್ವಿ ಅಂದ್ರೆ ಮೊದಲು ಅವ್ರ ಅಣ್ಣವ್ರು ಮಾಡ್ತಿದ್ರು, ಈಗ ಅವರು ಮಾಡ್ತಾರ. ಭಾಳ ನೋಡಿದ್ರಿ ಎಲ್ಲ. ಇಲ್ಲೇ ಮನೆ ಮುಂದೆ ಇದು ಹಾಕ್ಯಾರದ್ರಿ. ಇದು ನಮ್ಮದ್ರಿ ಮಲ್ಲಿಗೆ ಹೂವಿಂದು. 2 ಇದರ ಬದ್ರ ಜೋಡಿ ಮ್ಯಾಗ ಅದಾವ ನೋಡ್ರಿ. ಬೇಡಪ್ಪ, ನಿಮ್ಮ ಮನೆ ಕಟ್ ಬರ್ತೀನಿ ಈಗ. ಇದು ನಮ್ಮ ಮನೆ ನೋಡಿದ್ರೆಲ್ಲ, ನಮ್ಮ ಮನೆ. ನಿನ್ನೆ ನನ್ನ ಮಕ್ಕಳು ಬೆಂಗಡಿಗೆ ಹಿಟ್ಟು ಪೈಪ್ ತಂಬ ಅಂದಾರಿ. ಪೈಪ್ ತಂದೀನಿ. ಭಾಳ ಆದ್ರೆ ನಾಳೆ ಒಂದಿನ ಬರ್ತಾವ್ರಿ. ನಾಳೆ ಒಂದಿನ ತುಂಬಿ ಊರಿಗೆ ಹೋಗೋರು ಅದಾರ. ನಿನಗೆ ಎಕ್ಕರ್ಲಾಡ್ತೀಯಲ್ಲ ಅಂಥೇಳಿ ಪೈಪ್ ತಂದಿ ನೋಡ್ರಿ. ಎಲ್ಲರಿಗೆ ನನ್ನ ಕಡೆಯಿಂದ ನಾನೇ ವಿಡಿಯೋ ಮಾಡೀನಿ. ಹೆಂಗಾಗೈತಿ ಏನು ಅಜ್ಜಿ ವಿಡಿಯೋ ಸೂಪರ್ ಮಾಡಿ ಅಂಥೇಳಿ ಮೊಮ್ಮಕ್ಕಳು ಮನೆ ಕಟ್ಟಿದ್ರು, ಅಡುಗೆ ಮಾಡ್ಯಾರ, ಊಟ ಮಾಡಾಕತ್ತಾರ. ಎಲ್ಲ ತೋರಿಸಿನಲ್ಲ. ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನೀವು ಒಬ್ರಿಗೊಬ್ರಿಗೆ ಶೇರ್ ಮಾಡಿರಿ.
ರೊಟ್ಟಿ ಆತ್ರಿ, ಸಜ್ಜಿ ರೊಟ್ಟಿ, ಎಲ್ಲರೂ ಊಟ ಮಾಡಿದ್ರು. ಸರು ಪಲ್ಯ ಮಾಡಿದ್ದು, ಚಟ್ನಿ ಮಾಡಿದ್ವಿ. ರಾತ್ರಿ ದಿನ ಪಲಾವ್ ಅನ್ನ ಐತಿ. ಶೇಂಗಾ ಸುಡ್ತಾವ ಅಕ್ಕ. ಹಂಗೆ 2 ಕಿಲೋ ಶೇಂಗಾ ಅದಾವ ನೋಡ್ರಿ ಇವು. ಸ್ವಲ್ಪ ಚಟ್ನಿ, ಶೇಂಗಾ ಪುಡಿ, ಒಂದ್ ಸ್ವಲ್ಪ ಶೇಂಗಾ ಉಂಡೆಲ್ಲ ಹೋಳಿಗೆಲ್ಲ ಮಾಡ್ಕೊಂಡ್ರೆ ಆಯ್ತು, ಮಾಡಿದ್ರೆ ಆಯ್ತು ಅಂತ ಅನ್ಕೊಂಡು ಮಸ್ತ್ ಕಾದೈತ್ರಿ. ಯಾವಾಗ್ಲೂ ರೊಟ್ಟಿ ಮಾಡಿದ್ಮೇಲೆ ಶೇಂಗಾ ಪಂಗ ಉರಿಯೋದಿತ್ತು, ಅಕ್ಸಿ ಏನ ಉರಿದಿದ್ರು ರೊಟ್ಟಿ ಮಾಡಿದಾದ್ಮೇಲೆ ಉರಿಬೇಕು ನೋಡ್ರಿ. ಅಂದ್ರೆ ಚಂದ ಕಾದಿರ್ತೈತಲ್ಲ, ಲಗು ಲಗು ಇದಾಗ್ಬಿಟ್ಟು ಗ್ಯಾಸಿನ ಒಲೆಗಾರ ಅಲ್ಲಿ ಕಟ್ಟಿಗೆ ಒಲೆಗಾರ ನೋಡಿದ್ ಎಷ್ಟು ಸಣ್ಣ ಹತ್ತೈತಿ ಅಂದ್ರೂ ಮ್ಯಾಗ ಶೇಂಗಾ ಫ್ರೈ ಆಗ್ತಾವ, ಚಂದ ಉರಿತಾವ್ರಿ. ಈಗ ಒಮ್ಮೆ ದಿಗ್ಬಿಗ್ ಹಚ್ಚಿ ಒಮ್ಮೆ ಹಂಚು ಕಾದಿರ್ತೈತಿ, ಅವಾಗ ಹಸಿ ಬಿಸಿ ಉರ್ದಂಗ ಹಾಕೋ. ಚೋಟ್ ಮೆಣಸಿನ್ಕಾಯಿ ಶೇಂಗಾ ತಿನ್ನಕ್ಕೆ ನಂಬರ್. ಇವು ಜವಾರಿ ಶೇಂಗಾ ನೋಡ್ರಿ, ಜವಾರಿ ಚಿಟ್ಟಿ ಶೇಂಗಾ. ನಮ್ಮ ಕಡೆಗೆಲ್ಲ ಜಾಸ್ತಿ ಡಬ್ಬು ಶೇಂಗಾನೇ ಬರೋದು. ಈ ಥರದ್ದು ಇರ್ತಾವೆ, ಬಟ್ ನಾವು ತೊಗೊಳೋದು ಕಡಿಮೆ. ಈ ಥರ ನೋಡಿ ಜವಾರಿ ಇವು. ನೋಡ್ರಿ ಬಟ್ಟೆ ಒಗ್ಯಾಕತ್ತಾರ. आई भरे ರೊಟ್ಟಿ, ಮೊಸರು, ಕೆಂಪು ಚಟ್ನಿ, ಮಿಕ್ಸ್ ಪಲ್ಯವು ಸೂಪರ್ ಆಗಿರ್ತೈತಿ ನೋಡ್ರಿ. ಮಸ್ತಾಗಿ ಊಟ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡ್ರಿ. ನಾವು ಊಟ ಮಾಡೋಣ ಬರ್ರಿ. ಬರ್ರಿ ಎಲ್ಲರೂ ಬರ್ರಿ, ನಾನು ಸುತ್ತ ಯಾರ್ಯಾರು ಕೊಡ್ತೀನಿ. ಆಮೇಲೆ ಪಿಲ್ಲು ಬರ್ರಿ ರೊಟ್ಟಿ ಮಾಡ್ತೀನಿ ಬರ್ರಿ. ಸಾಧ್ಯ ಏನು ಮಾಡಮ್ಮ ಅಡುಗೆ, ಏನು ಮಾಡಮ್ಮ? ಇಲ್ಲಿ ಬಾವಿ ನೀನು ಕುಂದರಿ ನಿನಗೂ ಕೊಡ್ಲಾ? ಎಲ್ಲಿಗೆ ಹೋಗ್ತಿ? ಹಾಸಿಗೆ ತಕ್ಕೊಳಕಂತ್ರಿ. ಇಲ್ಲಿ ಅಡ್ಗೆ ಯಾರು ಮಾಡ್ಬೇಕೀಗ? ಒಲೆ ಹಚ್ಚಿನಿ, ಹಿಟ್ಟು ನಾದೀನಿ, ರೊಟ್ಟಿ ಮಾಡ್ರಿ, ಪಲ್ಯ ಮಾಡ್ರಿ. ಹೋಗ್ ನೋಡ್ರಿ ಮಳಿ ಬರಕತ್ತಂತ. ಮಳಿ ಬರಕತ್ತಂತ. ಇಲ್ಲಿ ನೋಡ್ರಿ ರೊಟ್ಟಿ ಮಾಡ್ಯಾರ, ಪಲ್ಯ ಮಾಡ್ಯಾರ, ಒಲಿ ಮಾಡ್ಯಾರ, ಹಾಸಿಗೆ ಹಾಸ್ಯಾರ. ಈಗ ಮಳಿ ಬರ್ತೈತಿ, ಹೋಗಿ ಕಟ್ಟಿಗೆ ತಕ್ಕೊಂಡು ಎಮ್ಮಿಗೆ ಮೇವ್ ತರಮ್ಮ ಬೇಡ. ಬರ್ತಾವಲ್ಲ ಈಗ ಮೇಯಕ್ಕೆ ಹೋಗ್ಯಾವ ಎಮ್ಮಿ. ಹೋಗಮ್ರಿ ಇಲ್ಲಿ ಮೇವಿಗೆ ಹೊಲಕ್ಕ ಮೇವ್ ತರಮ್ರಿ. ಹೋಗಮ್ಮ ಬೇಡ, ಹೋಗಮ್ಮಿಲ್ಲ. ಕಟ್ಟಿಗೆ ಯಾರು ತರ್ತೀರಿ? ರೊಕ್ಕ ಕೊಟ್ಟು ಕಟ್ಟಿಗೆ ತರಾರ ನೀವು? ಯವ್ವ ಇದು ಹಳ್ಳಿ ಊರು, ಅಲ್ಲಿ ಆದ್ರ ಅಡ್ಡ್ಯದಾಗ ಬ್ಯಾಡ. ಹಿಂಗ ಹೋಗಿ ಜೀನಿ ಕಟ್ಟಿಗೆ ರಗಾಡಿರ್ತಾವು, ಅಲ್ಲೇ ರೋಡ್ ಸೈಡು ಹೊಡೆದಿರ್ತಾರ. ನೋಡ್ರಿ ಕಟ್ಟಿಗೆ ತರಮ್ ನೋಡ್ರಿ, ತರ್ರಿ. ರೊಕ್ಕ ಬ್ಯಾಡವ, ರೊಕ್ಕ ಬಂದಿಂದ ಕೊಡ್ತೀನಿ ನಿಮ್ಗೆ. ಆಗ ರೊಕ್ಕ ಕೊಟ್ಟು ತರಬೇಡ್ರಿ. ಐಸ್ ಕ್ರೀಮ್ ತಿನ್ರಿ, ಚಾಕ್ಲೇಟ್ ತಿನ್ನ. ನೀ ಏನ್ ತಿಂತಿ? ಏನು ಅಲ್ಲ ಅಲ್ಲಿ ಅಂತ ನಾವ. ನೀವು ತಿನ್ರಿ ಬಾಯ. ಎಲ್ಲರೂ ಶೇರ್ ಕಮೆಂಟ್ ಲೈಕ್ ಮಾಡ್ರಿ. ನೋಡ್ರಿ ಹಾಯ್ ಹಾಯ್ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ದಿನದ ಬ್ಲಾಗನ್ನು ಶುರು ಮಾಡೋಣ ಅಂತ. ಸುಟ್ಟು ಇವತ್ತು ಮೋಡ ಮುಸ್ಕಿದ್ ವಾತಾವರಣ. ನಮ್ಮ ಚಿನ್ನು ಅಣ್ಣ ಬಂದನ್ರಿ. ತುತ್ ಕಾಸು
ಏ ಸರು ಒಂದೊಂದು ಕಿಲೋದು ಬೇರೆ ತಗೊಂಬ. ಇಲ್ಲೇ ಹೋದ್ರಕತ್ತ ನಾವ ಒಂದೊಂದು ಕಿಲೋದು ಬೇರೆ ಬೇರೆ ಕಟ್ಸಂಬ. ಬೆಲ್ಲನ ಒಂದೊಂದು ಕಿಲೋ ಬೇರೆ ಕಟ್ಸೋಮ ಅಂತ. ಹಂಗಾಗೈತಿ ನೋಡ್ರಿ, ಮಾಡಾಗೈತಿ ಇವತ್ತ. ಈಗ ಸ್ವಲ್ಪ ಥಂಡ ಅಂದ್ರೆ ಥಂಡ ಅವ ಬಿಡಾಕತ್ತದ್ರಿ. ಸರನ್ ಬ್ಯಾಗ ತೊಳೆ ಕೊಟ್ಟಿದ್ಲು, ಹುಡುಗರು ತೊಳೆದು ಬಿಸ್ಲಾಗ ಹಾಕಿದ್ದು. ಆಗಲೇ ಸ್ವಲ್ಪ ನೀವು ಬಿದ್ದಂಗೆ ಹಾಕತ್ತು, ಮತ್ತು ತಂದಿಲ್ಲ ಇಟ್ರ ಪಟಕನ ತೊಗೊಳಕ್ಕೆ ಬರ್ತದೆ ಅಂತೇಳಿ. ನನಗೂ ಇಂಥದ್ದು ತೊಗೊಳ್ಬೇಕನ್ನೋದು ಭಾಳ ಆಸೆ ಐತಿ, ತಗೋತೀನಿ, ಬಿಡಲ್ಲ. ಓಕೆ ಹಾಂ. ನನ್ನ ಬಕ್ಕಲೆಲ್ಲ ಇತ್ತು ಕರೀದು ಕಾಟದ ಮೇಲೆ ಮುಕ್ಕೊಂಡಿದ್ನಿ. ಅಲ್ಲಿ ಯಾರು ಕೊಟ್ಟರೆ ಏನು ಮಾಡಿದ್ರು? ಮುಕ್ಕೊಂಡತ್ನ್ಯಾಗ ತೆಗೆದಿಟ್ಟಿದ್ದೀನಿ ರೀ. ರೊಟ್ಟಿ ಮಾಡಿ ಊಟ ಮಾಡಿ ಮೈ ತಗೊಂಡು ಮುಕ್ಕೊಂಬಿಟ್ಟಿದ್ದೆ. ಏನು ಡೋಕಿ ಮಗ ಮಲ್ಲ ಅದನ್ನ ಕಾಮ ಕರೈಚೆ. ಶರಮ್ಮ ಏನು ಮಾಡಕತ್ತಿ? ಬರ್ರಿ, ನನ್ನ ಮಗಳು ಗಿಣ್ಣದಾಲು ಕಳ್ಸಾಳ. ಗಿಣ್ಣದಾಲು ನೋಡ್ರಿ, ಅದು ಬ್ಯಾಳೆ ಬಸ ಜಡ್ಡಿಲೆ ಸೋಸಿ ಕಡ್ಗೋಲಿಲೆ ಕಟ್ಟದೀನ್ರಿ. ಕಟ್ಟದು ಬ್ಯಾಳೆ ಬಸಿ ಜಡ್ಡಿಲೆ ಸೋಸಿಂದ ಇಷ್ಟತನ ಸೋಸಿ ಈ ತರ ಸೋಸ್ಬೇಕು ಯಾಕದನ್ನ? ಸೋಸ್ಬೇಕು ಯಾಕ? ಇದು ಹಂಗೆ ಹಿಟ್ಟು ಹಚ್ಚಿ ಗಿಣ್ಣ ಮಾಡಿದ್ರ ತಡಿಪ್ ಇರ್ತೈತಿ. ಸ್ವಲ್ಪ ಹಿಟ್ಟು ಹಚ್ಚಿ ಗಿಣ್ಣ ಮಾಡಿದ್ರ ಹಾಲ ಬಾಳ ಅದಾವು. ಯಾಕೆ ಸುಮ್ಮನೆ ಹಿಟ್ಟು ಹಚ್ಬೇಕು? ಮರೆ ಹಾಲಾಗ ಮಾಡ್ತೀನಿ ನೋಡ್ರಿ. ಹಾಲಾಗ ಮಾಡ್ತೀನಿ. ಹಿಂಗ್ ಸೋಸಿ ಇಟ್ಟಿನ್ರಿ. ಇದಕ್ಕೆ ಏನೇನು ಹಾಕಿಲ್ರಿ, ಒಟ್ಟ ಒಂದ್ ಸ್ವಲ್ಪ ನೀರೊಂದ್ ಹಾಕಿನ್ರಿ. ನೀರೊಂದ್ ಹಾಕಿ ಹಿಂಗ್ ತಿರ್ಗ್ಸಾಕತ್ತೀನ್ರಿ. ಇದು ಫುಲ್ ಕಳ 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 ಕುದೇತನೂ ತಿರ್ಗಿಸ್ಬೇಕು. ಕೈ ಬಿಡ್ಲಾರ್ದಂಗ. ಓಕೆ. ಹೊಡೆಯಂಗಿಲ್ರಿ. ಕೈ ಬಿಟ್ಟಿವಿ ಅಂದ್ರ ಕಳ 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 ಕುದ್ಕೊಂತ ಬರೋದ್ರಾಗ ಹೊಡೆಯೋ ಚಾನ್ಸ್ ಇರ್ತೈತ್ರಿ. ಇಷ್ಟು ಮಾಡ್ಕೊಂತ ಇದು ಕಳ ಕಳ ಟುಬುಕ್ಕು ಕುದಿಯಾಕ ಹತ್ತಿಂದ ತಳಗಿಳಿ ಬೆಲ್ಲ ಹಾಕ್ಬೇಕು. ಅದ್ರಾಗ ಹಾಕ್ಬಾರ್ದನ? ಇಲ್ಲ, ತಳಗಿಳಿ ಬೆಲ್ಲ ಹಾಕಿ ಒಂದ್ 2 ಏಲಕ್ಕಿ ಜಜ್ಜಿ ಹಾಕಿ ಮುಚ್ಚಿ ಇಟ್ಟು ಬಿಡ್ಬೇಕ್ರಿ. ಬೆಲ್ಲ ಇದು ಸುಡುದಕ್ಕ ಬೆಲ್ಲ ಕರಿ ಹೂವದಂಗಾಗಿ ಒಂದ್ 2 ಏಲಕ್ಕಿ ಜಜ್ಜಿ ಹಾಕಿ ತಿರುಗಿಸಿ ಉಂಡ್ರಿ ನೀವು. ಗಿಣ್ಣ ಚಪಾತಿ ಗಿಣ್ಣ ಚಂಜಿಕಿ ಅಕ್ಕ ಮಾಡಿಟ್ರಾತು. ಇವ್ರು ಊರಿಗೆ ಹೋಗ್ತಾರ. ಈಗ ಸರುನ್ ಊರಿಗೆ ಹೋಗಿ, ಸಲ್ತಾನ್ ಊರಿಗೆ ಹೋಗಿ ಇಟ್ಟು ಏನಾರ ಮಾಡ್ಬೇಕ್ರಿ. ಅವ್ರಿಗೆ ಶೇಂಗಾ ಪಂಗ ತಂದು ಊರಿಗೆ ಇಟ್ಟಾರ. ಈಗ ಹೋಳ್ಗಿ ಮಾಡ್ತೀನಿ ಅಂತಾರ. ಇವತ್ತು ಮಾಡೊಂದಾಗಿ ಮುಸುಗತ್ತೈತ್ರಿ. ಬಟ್ ಒಳಗೆಲ್ಲ ಓಸ್ ಹೊರಗೆ ಹಾಕಿ ಕಡೆ ಒಳಗೆ ಬಂದೀವಿ. ಇದಿಟ್ಟು ಮಾಡಿ ನಾವು ಅರ್ಯಾಕ ಬಂದಂದ್ರೆ ಅವ್ರದ್ದು ಯಾಕೆ ಮಾಡಲ್ಲ. ಆಯ್ತ್ರಿ, ಸಾಕ ಇಷ್ಟು ನೀರು ಹಾಕಿ ಇರ್ಲಿ ಬಿಡ ಮಮ್ಮಿ. ನೀರು ಹಾಕ್ಬಿಟ್ಟು ಸಾಕು. ಅಷ್ಟೇ ಮಂದಾಗ ಚಂದಾಗ ಮಾಡ ಮಮ್ಮಿ. ನಾವು ಸಣ್ಣವ್ರಿದ್ದ ಮಾಡ್ತಿದ್ದಿಲ್ಲ, ಹಂಗ ಮಾಡು. ನಮ್ದು ಹಾಡಿನ ಗಿಣ್ರಿ ಅವಾಗ. ಆಹಾ, ಅಲ್ಲ ಹುಡುಗರು ಒಂದಿಲ್ಲ ಮುಂಜಾನೆ ರೊಟ್ಟಿ ಉಂಡು ಅದಾರು ಕರಿ ಹಾಕಿ ಸ್ನೇಹಿ ಖಾರ ಪರ ಹಾಕಿ ಏನೋ ಮಾಡ್ತಾಳ. ಅವ್ರು ಹೊರಗೆ ಕುಂತಾರ ಉಣ್ತಾರ 3 ಮಂದಿ ಕೂಡಿ. ಬಂದಾಳಿಂದ್ರಿ ಸದ್ ಕರಿತೀನಿ ಸದ್. ಕರಿ ಅಲ್ಲ ಒಟ್ಟಿ ಅವ್ರಿಗೆ ಹಶುವಾದ್ರೂ ಅವ್ರಿಗೆ ಖಬರ್ ಇರಲ್ಲ. ನೀವು ಹುಡುಗರು ತಗದ ಬರಂಗಿಲ್ಲ. ಕರೆದು ಮುಗಿಸಿ ನಮ್ದೇನ್ ಗಂಟು ಹೋಗುತ್ತ? ಯಾವದ್ ಕರಿತೀರಿ? ಕರೆದು ಹುಡುಗರು ಗುಣಸ ಅಂದ್ರೆ ಯಾಕದು? ಇದು ಹೇರ್ ಸ್ಟೈಲ ನಮ್ಮ ಸುಷ್ಟಕ್ಕ ಮಾಡ್ಯಾಡ್ರಿ ಸರ್. ಒಂದು ವಾವ್, ಸೂಪರ್ ಮಸ್ತ್. ಪುಡ್ತಾಗಿಲ್ಲ ಸರ್ ಹೇಳಿ. ಅಪ್ಪಿ ಅದು ಹಾಕಾಕ ಮೋಸ್ಟ್ ಡಿಮ್ಯಾಂಡಲ್ಲಿ ನಮ್ಮ ಚಾನಲಲ್ಲಿ ಇರುವಂಥ ಐಟಮ್ ಅಂತಂದ್ರೆ ಅದು ತಾಳೆ ಸಾಮಾನು ನೋಡ್ರಿ. ತಾಳೆ ಸರ ಶಾರ್ಟ ಲಾಂಗ್. ಸೊ ತುಂಬ ಜನ ಕೇಳ್ತಾ ಇದ್ರಿ, ಮತ್ತೆ ರೀಸ್ಟಾಕ್ ಮಾಡಿಸಿದ್ದೀನಿ. ಬಟ್ ಏನಪ್ಪ ಅಂದ್ರೆ ಶಾರ್ಟ್ ಅವೈಲೇಬಲ್ ಇಲ್ಲ, ಓನ್ಲಿ ಫಾರ್ ಲಾಂಗ್ ಐತಿ ನೋಡ್ರಿ. 28 ಇಂಚ್ ಒಂದು ಐತಿ ಮತ್ತು 30 ಇಂಚು ಕೂಡ ಒಂದು ಐತಿ. 2 ಥರದ್ದು ಅದಾವೆ ನೋಡ್ರಿ ಫ್ರೆಂಡ್ಸ. ಅಂದ್ರೆ ಒಂದು ಸ್ವಲ್ಪ ಬಜೆಟ್ ಫ್ರೆಂಡ್ಲಿನೂ ಕೂಡ ತೊಗೊಂಬರ್ರಿ ಅಕ್ಕ ಅಂತ ಹೇಳ್ತಾ ಇದ್ರಿ. ಹಾಗಾಗಿ ತುಂಬ ಜನ ಕೇಳ್ತಾ ಇರೋದ್ರಿಂದ ನಾನು ಒಂಚೂರು ರೇಟು ಕಡಿಮೆ ಒಳಗನೆ ಈ ಸರಿ ನಿಮ್ಗೆ ಸೇಲ್ ಮಾಡ್ತಾ ಇದ್ದೀನಿ. ಲಿಮಿಟೆಡ್ ಸ್ಟಾಕಲ್ಲಿ ಇರುವಂಥದ್ರಿ, ಒಳ್ಳೆ ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಯಾರಿಗೆ ಬೇಕು ನೋಡಿರಿ ಫಟಾಫಟ್ ಅಂತೇಳಿ ಬುಕಿಂಗ್ ಮಾಡ್ಕೋರಿ. ಸೊ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ವಾಟ್ಸಪ್ ಕಾಲ್ ಮಾಡ್ಬೋದು. ಸೊ ಮೆಸೇಜ್ ಮಾಡಿರಿ. ನಾರ್ಮಲ್ ಕಾಲ್ ಅಂತೂ ಮಾಡೋಕ್ಕೆ ಹೋಗ್ಬೇಡ್ರಿ, ನಾನು ರಿಸೀವ್ ಮಾಡೋಕ್ಕೆ ಹೋಗಂಗಿಲ್ಲ. ಸೊ ಚೆನ್ನಾಗದವು, ಯಾರಿಗೆ ಬೇಕಾ ಫಟ್ ಬುಕಿಂಗ್ ಮಾಡ್ಕೋರಿ. ಹಂಗೆ ವಿಡಿಯೋನು ಕೂಡ ಸ್ವಲ್ಪ ನನಗೆ ಮೊದಲಿನ ಥರ ಹಾಕೋಕ್ಕಾಗೋಲ್ತ, ಸ್ವಲ್ಪ ಕೆಲಸಗಳದೊಳಗೆ ಬ್ಯುಸಿ ಇರ್ತೀನಿ.
ಹಾಗಾಗಿ ಇದನ್ನು ಅಪ್ಡೇಟ್ ಕೊಡಬೇಕಾಗಿತ್ತು. ಬೇಗ ಲಿಮಿಟೆಡ್ ಸ್ಟಾಕಲ್ಲಿ ಇದ್ದಾವೆ, ಜಾಸ್ತಿ ಸ್ಟಾಕೂ ಕೂಡ ಇಲ್ಲ. ಹಾಗಾಗಿ ಭಾಳ ಜನ ಕೇಳ್ತಾ ಇದ್ರಿ, ಅದಕ್ಕಂತೇಳಿ ನಿಮ್ಗೆ ನಾನು ಇವಾಗ ವಿಡಿಯೋದ ಮುಖಾಂತರ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಯಾರಿಗೆ ಬೇಕಾ ಪಟ್ ಬುಕ್ಕಿಂಗ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.